ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಾರ್ನಿಂಗಿಂದಲೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಎದ್ದಿದ್ದು ಲೇಟ್ ಆಯಿತು. ಹಾಗೆ ಸ್ವಲ್ಪ ಕೆಲಸಗಳಿತ್ತು. ಇನ್ನು ಕೆಲಸ ಇರೋ ಟೈಮಲ್ಲಿ ವೀಡಿಯೋ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. 1 ಅವರಲ್ಲಿ ಮುಗಿಯೋ ಕೆಲಸ 3 ಅವರ್ ಆದರೂ ಮುಗಿಯೋದಿಲ್ಲ ಅಂತೇಳಿ ನಾನು ಬೆಳಗ್ಗೆಯಿಂದ ವೀಡಿಯೋ ಏನೂ ಶೂಟ್ ಮಾಡಲಿಲ್ಲ. ಇವಾಗ ಅಂತಂದರೆ ಮಧ್ಯಾಹ್ನದಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹೊರಗಡೆ ಹೋಗಬೇಕಿತ್ತು. ನಾನು ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ನೀಲೊಂದು 10 ನಿಮಿಷ ಕೆಲಸ ಇದೆ, ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ರು. ಅಷ್ಟರಲ್ಲಿ ನಾನು ವ್ಲಾಗ್ ಶುರು ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತು ನಮ್ಮ ವೀಕೆಂಡ್ ಹೇಗಿರುತ್ತೆ, ಏನು ಮಾಡ್ತೀವಿ ಅಂತ ಹೇಳಿ ನೋಡೋಣ. ಹೊರಗಡೆ ಬಿಸಿಲಿತ್ತು, ಇನ್ನು ಹೆಲ್ಮೆಟ್ ಬೇರೆ ಹಾಕೋಬೇಕಿತ್ತಲ್ಲ, ಸೆಕೆ ಆಗುತ್ತೆ ಅಂತೇಳಿ ಕೂದಲನ್ನ ಮೇಲೆ ಕಟ್ಕೊತಾ ಇದ್ದೀನಿ. ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಎಲ್ಲ ಕಟ್ಕೊಂಡು, ಕನ್ನಡಕ ಹಾಕ್ಕೊಂಡು, ಜಾಕೆಟ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ. ಇತ್ತೀಚೆಗೆ ಸ್ಕಿನ್ ಕೇರ್ ಬಗ್ಗೆ ಗಮನ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಹೊರಗಡೆ ಹೋದಾಗೆಲ್ಲ ಜಾಕೆಟ್ ಹಾಕ್ಕೊತಾರೆ. ನಂದು ಮತ್ತು ನನ್ನ ಹಸ್ಬೆಂಡ್ ಇಬ್ರದ್ದು ಜಾಕೆಟ್ ಒಂದೇ ಥರ ಇದೆ. ಬಟ್ ಇದು ನಾವಿಬ್ಬರೂ ಒಂದೇ ಥರ ಬೇಕು ಅಂತ ತೊಗೊಂಡಿರೋದಲ್ಲ, ಇದನ್ನು ಆನ್ಲೈನಲ್ಲಿ ತೊಗೊಂಡಿದ್ದು. ಫಸ್ಟ್ ಆರ್ಡರ್ ಮಾಡುವಾಗ ಎಲ್ ಸೈಜ್ ಆರ್ಡ್ರ್ ಮಾಡಿದರು. ಅದು ಸ್ವಲ್ಪ ಟೈಟ್ ಅಂತ ಅನ್ನಿಸ್ತಾ ಇದೆ, ಕಂಫರ್ಟಬಲ್ ಇಲ್ಲ ಅಂತೇಳಿ ಅದನ್ನು ರಿಟರ್ನ್ ಮಾಡಿ ಮತ್ತೆ XL ಆರ್ಡ್ರ್ ಮಾಡಿದ್ರು. ಆ XL ಏನಾಯಿತು, ಸಿಕ್ಕಾಪಟ್ಟೆ ಲೂಸ್ ಆಯಿತು, ಅವರಿಗೆ ಫಿಟ್ ಆಗ್ತಾ ಇರಲಿಲ್ಲ. ನಾನೇನು ಮಾಡಿದೆ, ಇದನ್ನು ಇಟ್ಕೋತಾರೆ ಅಂತೇಳಿ ಅದರದ್ದು ಟ್ಯಾಗ್ ಎಲ್ಲ ಕಿತ್ತಾಕ್ಬಿಟ್ಟು ಕಸಕ್ಕೆ ಹಾಕಿ ಬಿಸಾಕ್ಬಿಟ್ಟಿದ್ದೆ. ಇನ್ನು ರಿಟರ್ನ್ ಮಾಡ್ತೀನಿ ಅಂತ ಅಂದರೆ ಟ್ಯಾಗ್ ಬೇಕಿತ್ತು. ನಮಗೆ ಅದನ್ನು ಮತ್ತೆ ರಿಟರ್ನ್ ಮಾಡೋದಕ್ಕೆ ಬೇರೆ ಆಪ್ಷನ್ ಇರಲಿಲ್ಲ. ಹಾಗಾಗಿ ಸರಿ, ಇದನ್ನು ನಾನೇ ಇಟ್ಕೊತೀನಿ, ನೀವು ಮತ್ತೆ ಎಲ್ಲ ಆರ್ಡ್ರ್ ಮಾಡ್ಕೊಳ್ಳಿ ಅಂತ ಅಂದೆ. ಹಾಗಾಗಿ ನಂದು ಮತ್ತು ನನ್ನ ಹಸ್ಬೆಂಡ್ದು ಇಬ್ಬರದ್ದು ಜಾಕೆಟು ಒಂದೇ ಥರ ಆಯಿತು. ನಾವಿವತ್ತು ವಿಶಾಲ್ ಮಾರ್ಟ್ಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋದಕ್ಕೆ. ತಿಂಡಿ ಎಲ್ಲ ಇಟ್ಟಾರೆ. ನನಗೆ ಮನೆಗೆ ಯೂಸ್ ಮಾಡೋದಕ್ಕೆ ಲೂಸ್ ಆಗಿರೋ ಪ್ಯಾಂಟ್ ಬೇಕಿತ್ತು. ಅದನ್ನು ನೋಡೋಣ ಅಂತೇಳಿ ನಾವು ಇಲ್ಲಿಗೆ ಬಂದ್ವಿ. ನಾನೊಂದಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಇವಾಗ ಅದನ್ನು ಟ್ರಯಲ್ ನೋಡಿ ಯಾವುದು ಕಂಫರ್ಟಬಲ್ ಇರುತ್ತೆ ಅದನ್ನು ಫೈನಲ್ ಮಾಡಬೇಕು. ಬಟ್ಟೆದು ಸೆಲೆಕ್ಷನ್ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ಊರಿಂದ ಗಿಣ್ಣಾಲ್ ಕೊಟ್ಟು ಕಳಿಸಿದ್ರು. ಗಿಣ್ಣು ಮಾಡೋದಕ್ಕೆ ಬೆಲ್ಲ ಬೇಕಾಗಿತ್ತು. 1-2 kg ಬೆಲ್ಲನೂ ತೊಗೊಂಡ್ವಿ. ಹಾಗೆ ಮನೆಗೆ ಇನ್ನೊಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು, ಎಲ್ಲನೂ ಇಲ್ಲೇ ತೊಗೊಂಡು ಬಿಲ್ಲೆಲ್ಲ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ. ಎಲ್ಲ ಮುಗಿಸಿ ಇವಾಗಷ್ಟೇ ಮನೆಗೆ ಬಂದ್ವಿ. ಅಲ್ಲಿಂದ ಬಂದಿದ್ದ ತಕ್ಷಣ ನಮ್ಮ ಮನೆಯವರು ಕೆಲಸ ಮಾಡೋದಕ್ಕೆ ಅಂತೇಳಿ ಹೋಗಿ ಕೂತ್ಕೊಂಡ್ರು. ಇನ್ನಿಬ್ಬರು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಹೊಟ್ಟೆ ಬೇರೆ ಹಸಿತಾ ಇತ್ತು. ಅದಕ್ಕೆ ಬಂದಿದ್ದ ತಕ್ಷಣ ನನಗೆ 2 ಆಮ್ಲೆಟ್ ಮಾಡಿಕೊಡು ಅಂತ ಹೇಳ್ಬಿಟ್ಟು ಮತ್ತೆ ಅವ್ರ ಕೆಲಸ ಶುರು ಮಾಡಿಕೊಂಡ್ರು. ನಾನು ಮಾರ್ನಿಂಗಿಂದ ಕಾಫಿ ಕುಡ್ದಿರಲಿಲ್ಲ, ಅದಕ್ಕೆ ಒಂದು ಕಾಫಿ ಮಾಡ್ಕೊಂಡು ಕುಡಿದು ಈ ಕಡೆ ಆಮ್ಲೆಟ್ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೆ. ಶಾಪಿಂಗ್ಗೆ ಅಂತ ಹೋಗಿದ್ವಲ್ಲ, ಅವಾಗ ನಾನು ಒಂದು 6 ಪ್ಯಾಂಟ್ ತೊಗೊಂಡಿದ್ದೆ. ಎಲ್ಲ ಚೆನ್ನಾಗಿತ್ತು ಮತ್ತು ನನಗೂ ಇಷ್ಟ ಆಗಿತ್ತು ಅಂತೇಳಿ ಅಷ್ಟನ್ನು ಫೈನಲ್ ಮಾಡ್ಕೊಂಡಿದ್ದೆ. ಬಟ್ ಲಾಸ್ಟಲ್ಲಿ ಬಿಲ್ಲಿಂಗ್ ಟೈಮಲ್ಲಿ ಅದರಲ್ಲಿ ಒಂದನ್ನಷ್ಟೇ ಅವ್ರು ಬಿಲ್ ಮಾಡಿದ್ದು, ಉಳಿದಿದ್ದೆಲ್ಲ ಅವರೇ ವಾಪಸ್ ಇಟ್ಕೊಂಡ್ಬಿಟ್ರು. ಏನಕ್ಕಂದರೆ ಅದು ಕೆಲವೊಂದು ಸೆಟ್ ಜೊತೆ ಬಂದಿರುತ್ತೆ, ಅದರಲ್ಲಿ ಟಾಪ್ ಮಾತ್ರ ತೊಗೊಂಡ್ಬಿಟ್ಟು ಪ್ಯಾಂಟ್ ಹಾಗೆ ಬಿಟ್ಟು ಹೋಗಿದ್ದಾರೆ. ಅದನ್ನು ಸಿಂಗಲ್ಲಾಗಿ ಬಿಲ್ ಮಾಡಲ್ಲ ಅಂತ ಹೇಳಿ ಅದನ್ನು ಹಾಗೆ ಇಟ್ಕೊಂಡ್ಬಿಟ್ರು. ಬಟ್ ನಾವು ಅಷ್ಟನ್ನು ಸೆಲೆಕ್ಟ್ ಮಾಡೋದಕ್ಕೆ 1-1.5 ಗಂಟೆ ಅಷ್ಟು ಟೈಮ್ ಆಗಿತ್ತು. ಅಷ್ಟನ್ನು ಸೆಲೆಕ್ಟ್ ಮಾಡಿ ಮತ್ತು ಟ್ರಯಲೆಲ್ಲ ನೋಡಿ ಫೈನಲ್ ಮಾಡಿ ಬಿಲ್ಲಿಂಗೆಲ್ಲ ಕ್ಯೂವಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ ಅಷ್ಟೆಲ್ಲ ಮಾಡಿದ್ಮೇಲೆ ಲಾಸ್ಟಲ್ಲಿ ಅದನ್ನು ಬಿಲ್ ಮಾಡಲ್ಲ ಅಂತ ಹೇಳಿಬಿಟ್ರು. ಮನೇಲಿದ್ದಿದ್ರೆ ಕೆಲಸ ಆದರೂ ಆಗ್ತಾಯಿತ್ತು, ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಆಯ್ತಲ್ಲ ಅಂತೇಳಿ ವಾಪಸ್ ಬಂದ್ವಿ. ನಮ್ಮನೆಯವ್ರಿಗೆ ಆಮ್ಲೆಟ್ ಮಾಡೋವಾಗೆಲ್ಲ ಒಂದು ಆಫ್ ಬಾಯ್ಲು ಮತ್ತು ಫುಲ್ ಬಾಯ್ಲ್ ಮಾಡಬೇಕು. ನನಗೆ ಈ ಥರ ಒಂದು ಆಫ್ ಬಾಯ್ಲ್ ಮಾಡ್ತಾರೆ ಅಂತಲೇ ಗೊತ್ತಿರಲಿಲ್ಲ. ನಾನು ಒಂದು ಸಲನೂ ಆಫ್ ಬಾಯ್ಲ್ ತಿಂದಿರಲಿಲ್ಲ ಮತ್ತು ನಮ್ಮ ಮನೆಯಲ್ಲಿನೂ ಒಂದು ಸಲನೂ ಮಾಡಿರಲಿಲ್ಲ. ಹಾಗಾಗಿ ನನಗೆ ಆಫ್ ಬಾಯ್ಲ್ ಅಂತ ಒಂದು ಇದೆ ಅಂತಲೇ ಗೊತ್ತಿರಲಿಲ್ಲ. ಇವ್ರನ್ನ ಮದುವೆ ಆಗಿ ಬಂದಮೇಲೆ ನನಗೆ ಗೊತ್ತಿಲ್ಲದೆ ಇರೋ ಎಷ್ಟೊಂದು ಅಡುಗೆಗಳನ್ನ ನಾನು ಇವರಿಂದ ಕಲಿತ್ಕೊಂಡೆ. ಆ್ಯಂಡ್ ಇನ್ನೂ ಕೂಡ ಕಲಿತಾ ಇದ್ದೀನಿ ಕೆಲವೊಂದನ್ನು. ಈ ಅಡುಗೆ ವಿಚಾರಕ್ಕೆ ಬಂದರೆ ನಮ್ಮ ಕಡೆ ಏನೇನು ಮಾಡ್ತಾರೆ ಅದಷ್ಟೇ ನಾನು ಕಲ್ತಿದ್ದೆ. ಈ ಹೊಸ ರೆಸಿಪಿ ಎಲ್ಲ ನಾನು ಟ್ರೈ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಬಟ್ ಇವಾಗ ಫುಡ್ಡಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಹೊಸ ರೆಸಿಪಿನ ಟ್ರೈ ಮಾಡ್ತಾ ಇರ್ತೀನಿ. ಸಂಜೆ ಊಟಕ್ಕೆ ಚಪಾತಿ ಮಾಡಿ ಈರುಳ್ಳಿ ಪಲ್ಯ ಮಾಡೋಣ ಅಂತ ಹೇಳಿದ್ರು. ಈಗ ಚಪಾತಿ ಮಾಡೋದಕ್ಕೆ ಹಿಟ್ಟೆಲ್ಲ ಕಲಸೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಚಪಾತಿಗೆ ಹಿಟ್ಟೆಲ್ಲ ಕಲಸಿದ್ದಾಯಿತು. ಇದನ್ನು ಚೆನ್ನಾಗಿ ನಾದ್ಬಿಟ್ಟು ಸಾಫ್ಟ್ ಆಗೋದಕ್ಕೆ ಅಂತೇಳಿ ಸ್ವಲ್ಪ ಹೊತ್ತು ಎತ್ತಿಟ್ಬಿಟ್ಟು ಪಾತ್ರೆಗಳಿದೆ ಎಲ್ಲ ತೊಳೆದ್ಬಿಡ್ಬೇಕು. ಇಬ್ಬರಿಗೆ ಇಷ್ಟು ಸಾಕಾಗುತ್ತೆ. ನಾನು ಯಾವಾಗಲೂ ಇಬ್ಬರಿಗೆ ಇಷ್ಟೇ ಮಾಡೋದು.
ಮನೇಲಿ ನೆಲ್ಲಿಕಾಯಿ ಜ್ಯೂಸ್ ಖಾಲಿಯಾಗಿತ್ತು. ಇವಾಗ ನಮ್ಮ ಮನೆಯವರು ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಬೇಗ ಖಾಲಿ ಆಗಿಬಿಡುತ್ತೆ. ಮುಂಚೆ ಆದರೆ ನಾನು ಒಬ್ಬಳೇ ಕುಡಿತಾಯಿದ್ದೆ, ಈಗ ಇಬ್ಬರು ಕುಡಿತೀವಲ್ಲ ಅದರಿಂದ ಬೇಗ ಖಾಲಿ ಆಗಿಬಿಡುತ್ತೆ. ಅದಕ್ಕೆ ನೆಲ್ಲಿಕಾಯಿ ತೊಗೊಂಡು ಬಂದ್ವಿ ಬರಬೇಕಾದ್ರೆ. ಹಾಗೆ ಇದು ಕ್ಯಾರೆಟನ್ನು ತೊಗೊಂಡ್ವಿ. ಅದು ABC ಜ್ಯೂಸ್ ಮಾಡೋದಕ್ಕೆ ಕ್ಯಾರೆಟು ಮತ್ತು ನೆಲ್ಲಿಕಾಯಿ ಜ್ಯೂಸ್ಗೆ ನೆಲ್ಲಿಕಾಯಿ ಮತ್ತು ನಿಂಬೆಹಣ್ಣು ಇಷ್ಟನ್ನು ತೊಗೊಂಡು ಬಂದ್ವಿ ಬರಬೇಕಾದ್ರೆ. ನಾನು ಜ್ಯೂಸ್ ಮಾಡೋಣ ಅಂತೇಳಿ ನೆಲ್ಲಿಕಾಯಿ ತೊಳಿತಾ ಇದ್ದೆ. ಅಡುಗೆ ಮಾಡೋಣ ಅಂತೇಳಿ ಈರುಳ್ಳಿ ಬಿಡಿಸು ಅಂತ ಈರುಳ್ಳಿ ಕೊಟ್ಟಿದ್ದಾರೆ. ಈರುಳ್ಳಿ ಪಲ್ಯ ಅಂತ ಫಸ್ಟ್ ಅಂದ್ಕೊಂಡ್ವಿ. ಇವಾಗ ಮನೆಯಲ್ಲಿ ಮೊಟ್ಟೆ ಇದೆ, ಮೊಟ್ಟೆ ಎಲ್ಲ ಖಾಲಿ ಮಾಡಬೇಕು. ಇನ್ನು ಒಂದು 10 days ನಾವಿರಲ್ಲ, ಇನ್ನೊಂದು 3 ದಿನ ಬಿಟ್ಟೆಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಹೇಳ್ಬಿಡು, ಅಲ್ಲಿಗೆ ಹೋಗ್ತೀನಿ ಕಳ್ಸಲ್ಲ ಬಂದ್ಬಿಟ್ಟು ಮನೆ ದರೋಡೆ ಮಾಡ್ಕೊಂಡು ಹೋಗ್ಬಿಡಿ ಅದನ್ನೇ ಹೇಳ್ಬಿಡು. ಮೊಟ್ಟೆ ಕರಿ ಮಾಡ್ತಾ ಇದ್ದೀವಿ ಇವತ್ತು. ಮೊಟ್ಟೆ ಕರಿ ಮತ್ತು ಚಪಾತಿ. ಏನೇನು ಅದಕ್ಕೆ ರೆಡಿ ಮಾಡಬೇಕು ಅಡುಗೆಗೆ ಎಲ್ಲ ನಾನು ಮಾಡಿಕೊಡ್ತೀನಿ. ಬಟ್ ಅದು ಮೇನ್ ರೆಸಿಪಿ ಬಂದು ಅವರೇ ಮಾಡ್ತಾರೆ. ಇವಾಗ ಇಷ್ಟು ಈರುಳ್ಳಿ ಕೊಟ್ಟಿದ್ದಾರೆ, ಬಿಡಿಸ್ಬಿಟ್ಟು ಇದನ್ನು ಸ್ಲೈಸ್ ಮಾಡಬೇಕು. ಮತ್ತು ಇಷ್ಟು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಬೇಕು. ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ಜಜ್ಕೊತಾ ಇದ್ದೀನಿ ಕುಟಾಣಿನಲ್ಲಿ. ಅವರು ಪೇಸ್ಟ್ ಮಾಡೋದು ಬೇಡ, ಸ್ವಲ್ಪ ತರಿಯಾಗಿದ್ದರೆ ಸಾಕು ಅಂತ ಹೇಳಿದ್ರು. ಅದಕ್ಕೆ ಅದನ್ನು ಕುಟಾಣಿನಲ್ಲಿ ಹಾಕಿ ಕುಟ್ಕೊತಾ ಇದ್ದೀನಿ. ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಬನ್ನಿ ಇವಾಗ ಶುರು ಮಾಡುವ. ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನು ಜಜ್ಜಿ ಇಟ್ಕೊಂಡಿದ್ದೀನಿ, ಜಾಸ್ತಿ ಪೇಸ್ಟ್ ಮಾಡಿಲ್ಲ, ಅದು ಜಜ್ಜಿರೋದು. ಮತ್ತು ಇದು ಈರುಳ್ಳಿ, ಇದು ಮೊಟ್ಟೆ, ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಈ ಥರ ಕಟ್ ಮಾಡ್ಕೊಂಡಿರೋದು. ಮತ್ತು ಇದರಲ್ಲಿ ಸಾಂಬಾರು ಪುಡಿ. ಇದರಲ್ಲಿ ಏನೇನಿದೆ ಅಂತ ಅಂದರೆ ಗರಂ ಮಸಾಲ, ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದೊಂದು ಇದು ಚಿಕನ್ ಸುಕ್ಕ ಮಸಾಲ. ಇದು ಮಸಾಲೆ ಪುಡಿ ಇಲ್ಲ ಅಂತ ಅನ್ನೋರು ಧನಿಯಾ ಪುಡಿ, ಗರಂ ಮಸಾಲ, ಅಚ್ಕಾರದ ಪುಡಿ ಹಾಕ್ಕೊಂಡ್ರು ಆಗುತ್ತೆ, ಇಲ್ಲ ಚಿಕನ್ ಮಸಾಲ ಯೂಸ್ ಮಾಡಿಕೊಂಡ್ರೂ ಆಗುತ್ತೆ. ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಮೊಟ್ಟೆ ಕರಿನ ನನ್ನ ಹಸ್ಬೆಂಡ್ ಮಾಡ್ತಾಯಿದ್ದಾರೆ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದಾರೆ, ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದಾರೆ, ಅದು ಕಾಯ್ದಿದೆ. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊತಿದ್ದಾರೆ. ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಹಸಿಮೆಣಸಿನ್ಕಾಯಿ ಬಂದಿದೆ ಅಲ್ವಾ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀವಿ. ಎಷ್ಟೊಂದು ಸಲ ನಾನ್ ವೆಜ್ ರೆಸಿಪಿ ಏನಾದರೂ ಮಾಡಬೇಕಂದ್ರೆ ಈ ಥರ ಅದಕ್ಕೆ ಏನೇನು ಬೇಕು ಎಲ್ಲ ನಾನೇ ರೆಡಿ ಮಾಡಿಕೊಡ್ತೀನಿ. ಹೇಳ್ಬಿಡ್ತಾರೆ ಮುಂಚೆನೇ ಏನೇನು ಬೇಕು ಅಂತ. ಅಡುಗೆ ಎಲ್ಲ ಮಾಡೋದು ಮಾತ್ರ ನಮ್ಮ ಯಜಮಾನ್ರೇನೆ. ಶುಂಠಿ ಬೆಳ್ಳುಳ್ಳಿದು ವಾಸನೆ ಇರುತ್ತಲ್ಲ, ಅದು ಹೋಗೋ ತನಕ ಅದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು ಎಣ್ಣೆಯಲ್ಲಿ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದಾರೆ. ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀವಿ, ಅದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು. ಹಾಂ, ಸ್ಲೈಸ್ ಎಲ್ಲ ಮಾಡ್ಕೊಂಡು ಬಿಚ್ಕೋಬೇಕು ಒಂದೊಂದು. ಈರುಳ್ಳಿ ಒಂದು ಸ್ವಲ್ಪ ಬೆಂಡ್ ಆದ್ಮೇಲೆ ಉಪ್ಪು, ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಯುತ್ತಲ್ವ, ಚೂರು ಬೇಯಬೇಕು, ಎಲ್ಲ ಹೊಡ್ಕೊಂಬಿಡಿ, ಉಪ್ಪು ನೀಟಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಬೆಂದಿದೆ. ಇವಾಗ ಅರಿಶಿನ ಮತ್ತು ಉಪ್ಪು ಹಾಕ್ಕೊಬೇಕು. ಸ್ಟವ್ ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಮಸಾಲೆ ಪೌಡ್ರು, ನಾವು ಎಲ್ಲ ಮಸಾಲೆ ಪೌಡ್ರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಇವಾಗಲೇ ಹಾಕ್ಕೊತಿದ್ದಾರೆ. ಅದು ಈರುಳ್ಳಿಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತ. ಟೊಮ್ಯಾಟೊ ವಾಸನೆ ಬರ್ತಿದೆ. ಬೇಯಬೇಕು ಚೆನ್ನಾಗಿ. ಇರೋದ್ರಲ್ಲಿ ಮುಕ್ಕಾಲು ಭಾಗ ಇರುತ್ತೆ, ಮುಕ್ಕಾಲು ಭಾಗ ಹಾಕಿದ್ರೆ ಬೇಯ್ಕೋಬೇಕು. ಲೇಟ್ ಹಾಕ್ಬಿಟ್ರೆ ಸ್ವಲ್ಪ ಬೇಗ ಬೇಯ್ಕೊಳ್ಳುತ್ತೆ, ಹಂಗೆ ಒಳಗಡೆ ನೀರು ಬಿಟ್ಕೊಳ್ಳುತ್ತೆ. ಈರುಳ್ಳಿ ತುಂಬ ಚೆನ್ನಾಗಿ ಬೆಂದಿದೆ, ಸೊ ತಳ ಇಟ್ಕೊಂಡಂಗೆ ಆಗಿರುತ್ತೆ. ಟೊಮೆಟೊ ಹಾಕಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ನೀರು ಬಿಟ್ಕೊಂಡಾಗ ತಳ ಇಟ್ಕೊಂಡೆಲ್ಲ ಹೋಗುತ್ತೆ. ಟೊಮೊಟೊ ಜೊತೆಯಲ್ಲಿ ಮಸಾಲೆ ನೋಡ್ಕೊಂಡು ಹೋಗ್ತದೆ. ಖಾರಕ್ಕೆ ಬೇಕಾಗುತ್ತೆ, ಖಾರ ಎಷ್ಟು ಬೇಕೋ ಅಷ್ಟನ್ನ ನಾವಿಲ್ಲಿ ಅಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಅಷ್ಟೇ. ಬಟ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊತಾ ಇದ್ದೀವಿ.
ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು. ಸಾಫ್ಟ್ ಆದಮೇಲೆ ನಮಗೆ ಕರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡ್ರೆ ತುಂಬ ಜಾಸ್ತಿ ತೆಳ್ಳು ಮಾಡಬಾರ್ದು, ಸ್ವಲ್ಪ ಗಟ್ಟಿಗೇನಿದ್ರೆ ಚೆನ್ನಾಗಿರುತ್ತೆ ಮೊಟ್ಟೆಗೆ. ಯಾಕೆಂದರೆ ನಾವು ಮೊಟ್ಟೆನ ಬೇಯಿಸ್ಬಿಟ್ಟು ಹಾಕೋದಿಲ್ಲ, ಮೊಟ್ಟೆನ ಒಳಗಡೆ ಹಾಗೆ ಒಡೆದ್ಬಿಟ್ಟು ಹಾಕೋದು. ಸೊ ಮೊಟ್ಟೆನ ಬೇಯಿಸಿ ಹಾಕಿದ್ರೆ ಅದು ಬೇರೆ ಥರ ಚೆನ್ನಾಗಿರುತ್ತೆ. ನಾವು ಮೊಟ್ಟೆನ ಒಡೆದು ಹಾಕೋದ್ರಿಂದ ನಮಗೆ ಮೊಟ್ಟೆ ಒಳಗಡೆ ಈ ಮಸಾಲೆ ಕರಿ ಮಸಾಲೆ ಎಲ್ಲ ಹೋಗೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ಲಿಡ್ನ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ. ಉರಿ ಇನ್ನೂ ಹಾಗೆಯೇ ಮೀಡಿಯಮ್ ಫ್ಲೇಗಿಂತಲೂ ಒಂದು ಸ್ವಲ್ಪ ಕಡಿಮೆ ಇದೆ, ಜಾಸ್ತಿ ತುಂಬ ಸಣ್ಣಗೂ ಮಾಡಿಲ್ಲ ಮೀಡಿಯಮು ಮಾಡಿಲ್ಲ, ಅದ್ರ ಮಧ್ಯ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಫ್ಟಾಗಿ ಹಾಕಬೇಕು. ನಾನು ಹಂಗೇ ಕೈ ಆಡಿಸ್ತೀನಿ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ತೀನಿ. ನಾನು ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಕಲ್ಲನ್ನ ತೊಳೆದಿರೋ ನೀರಿದೆಯಲ್ಲ, ಅದೇ ನೀರನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬೇಕು ಅಂದರೆ ನೀರನ್ನ ನಿಮಗೆ ಕರಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೋಬೋದು. ಮತ್ತು ಇನ್ನೂ ಒಂದು ಸ್ವಲ್ಪ ಮಸಾಲೆ ಪೌಡ್ರ್ ಹಾಕ್ಕೊತಿದ್ದಾರೆ. ಚೆನ್ನಾಗಿ ಬೆಂದಿದೆ, ಟೊಮೊಟೊ ಎಲ್ಲ ತುಂಬ ಸಾಫ್ಟಾಗಿದೆ. ಇವಾಗ ನಾನು ಒಂದೇ ಮೊಟ್ಟೆನ ಒಡೆದು ಹಾಕ್ಕೊಳ್ತೀನಿ ಒಳಗಡೆಗೆ. ಇದು ಮೊಟ್ಟೆ ಹೀಗೆ ಬಿಟ್ಬಿಡ್ತಾರೆ, ಅದನ್ನು ಮಿಕ್ಸ್ ಏನೂ ಮಾಡೋಕ್ಕೆ ಹೋಗೋದಿಲ್ಲ. ಇದು ಮೊಟ್ಟೆ ಎಲ್ಲ ಹಾಕಾಗಿದೆ. ಇನ್ನೊಂದು 1 ನಿಮಿಷ ಅಥವಾ 2 ನಿಮಿಷ ಹಾಗೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬಿಟ್ರೆ ಸಾಕು. ಒಂದು 2 ಮಿನಿಟ್ಸ್ 1 ಮಿನಿಟ್ ಆಗಿದ ತಕ್ಷಣ ನೋಡಿದ್ರೆ ಮೊಟ್ಟೆ ಎಲ್ಲ ಯಾವ ಥರ ವೈಟ್ಗಾಗಿದೆ. ಇದು ನೋಡಿ, ಈ ಥರ ಕಾಣುತ್ತೆ. ಇದು ಇನ್ನೂ ಪೂರ ಬೆಂದಿಲ್ಲ. ನಾನೇನು ಮಾಡ್ತೀನಿ ಇವಾಗ ಅಂದರೆ ಅದು ಪೂರ ಎಲ್ಲ ಜಾಯಿಂಟ್ ಆಗಿರುತ್ತೆ, ಅದನ್ನು ಒಂದು ಬಿಡಿಸ್ಕೊಡ್ತೀನಿ ಈ ಥರ. ಮತ್ತು ತಳ ಹಿಡಿಬಾರ್ದಲ್ಲ, ಹಾಗಾಗಿ ಒಂದ್ಸಲ ಹಿಂಗೆ ಇದು ಮಾಡಿಬಿಟ್ರೆ ತಳ ಹಿಡಿಯೋದಕ್ಕೆ ಹೋಗೋದು. ಅದು ನೋಡಿದ್ರೆ ಯೆಲ್ಲೋ ಕಲರು ಅದು ಬೆಂದಿಲ್ಲ. ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಕೂಡ ಬೆಂದೋಗುತ್ತೆ. ನಾವು ಪ್ರತಿ ಸಲ ಮೊಟ್ಟೆ ಕರಿ ಮಾಡಿದಾಗೂ ಕೂಡ ಇದೇ ಥರನೇ ಟೊಮೊಟೊನ ಪೀಸ್ ಮಾಡಿಬಿಟ್ಟು ಮಾಡೋದು. ಇಲ್ಲಾಂದರೆ ಟೊಮೊಟೊನ ಪೂರ ನುಣ್ಣಗೆ ಪೇಸ್ಟ್ ಥರ ಮಾಡಿಕೊಂಡು ಕೂಡ ಮಾಡ್ತೀವಿ. 2 ಥರ ಮಾಡಿದ್ರೂ ಯಾವಾಗಲೂ ಮೊಟ್ಟೆನ ಈ ಥರ ಒಡೆದ್ಬಿಟ್ಟು ಒಳಗಡೆನೇ ಹಾಕಿ ಬೇಯಿಸೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಗಾರ್ನಿಷ್ ಮಾಡಿ ಒಳ್ಳೆ ಘಮ ಬರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದನ್ನು ಹಾಕಿ ಒಂದು ಸ್ವಲ್ಪ ಹಾಗೆ ಕ್ಲೋಸ್ ಮಾಡಿದ್ರೆ ಲಿಡ್ನ ಮೊಟ್ಟೆ ಕರಿ ಮುಗೀತು. ಸ್ಟವ್ನ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತೀನಿ. ಮಿಕ್ಕಿರೋ ಶಾಖಕ್ಕೆ ಹಬೆಗೇನೆ ಕೊತ್ತಂಬರಿ ಸೊಪ್ಪನ್ನು ಬೇಯ್ಕೊಡುತ್ತೆ, ಬೇರೆ ಎಲ್ಲ ನೀಟಾಗಿ ಘಮ ಇಟ್ಕೊಳ್ಳುತ್ತೆ. ಯಾವಾಗಲೂ ನಮ್ಮದು 6 ಗಂಟೆ ಅಥವಾ 6:15 ಊಟ ಆಗೋಗ್ತಾ ಇತ್ತು. ಬಟ್ ಇವತ್ತು ನಾವು ಹೊರಗಡೆ ಹೋಗಿ ಮನೆಗೆ ಬಂದು ಅಡುಗೆ ಮಾಡೋಕ್ಕೆ ಶುರು ಮಾಡೋದೇ ಲೇಟ್ ಆಗಿತ್ತು. ಹಾಗಾಗಿ ಇವಾಗ 8:15 ಆಗಿದೆ. ಇವಾಗ ಊಟ ಮಾಡಬೇಕು ನಾವು. ಇವತ್ತಿನ ಊಟಕ್ಕೆ ಚಪಾತಿ, ಮೊಟ್ಟೆ ಕರಿ ಮತ್ತು ಸೌತೆಕಾಯಿ. ಪಾತ್ರೆನೂ ತೊಳೆದಿದ್ದಾಯಿತು. ಈ ಸಿಂಕಲ್ಲಿ ರಾತ್ರಿ ಹೊತ್ತು ಪಾತ್ರೆ ಬಿಟ್ಟು ಮಲ್ಕೊಳ್ಳೋದು ಅಂದರೆ ಏನೋ ಒಂಥರ ನೆಮ್ಮದಿ ಇರೋದಿಲ್ಲ. ಹಾಗಾಗಿ ಎಲ್ಲನೂ ಇವಾಗಲೇ ತೊಳೆದು ಇಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇದು ನೀರೆಲ್ಲ ಡ್ರೈ ಆದಮೇಲಿಂದ ಒರೆಸಿ ಎತ್ತಿಟ್ಕೊಬೇಕು. ಅಡುಗೆ ಮನೆ ಕೆಲಸ ಎಲ್ಲ ಮುಗ್ದಿದೆ. ಟೈಮ್ ಇವಾಗ 10:30 ಆಯಿತು. ನೆಕ್ಸ್ಟ್ ಇವಾಗ ಕೂದಲಿಗೆ ಎಣ್ಣೆ ಹಚ್ಕೊಬೇಕು ಮತ್ತು ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋದಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.